ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಇವತ್ತಿನ ವ್ಲಾಗ್ ಬಂದು ನನ್ನ ಫ್ರೆಂಡ್ ಗೀತಾ ಮನೆಗೆ ಹೋಗ್ತಿದೀವಿ. ಲಾಸ್ಟ್ ಟೈಮೇ ಹೇಳಿದ್ದೆ ಹೋಗ್ಬೇಕಿತ್ತು, ಸಮ್ ರೀಸನ್ಸ್ ಇಂದ ಹೋಗೋಕ್ಕಾಗಿರ್ಲಿಲ್ಲ. ಸೊ ಫೈನಲಿ ಹೋಗೋಣ ಅಂತ ಅನ್ಕೊಂಡು ಇವತ್ತು ಹೋಗೋದಕ್ಕೆ ಅಂತ ಡಿಸೈಡ್ ಆಗಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಇವಾಗ ಆಫೀಸಿಂದ ಬಂದ ತಕ್ಷಣ ಹೊರಡಬೇಕು. ಸೊ ರೆಡಿಯಾಗಿರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅಂಡ್ ಸಿಹಿ ರೆಡಿಯಾಗಿದ್ದೀವಿ. ಸೊ ಹೊರಡಬೇಕು. ಅಂಡ್ ಹೋಗ್ತಾ ದಾರಿಲಿ ಪಾಪುಗೆ ಗಿಫ್ಟ್ ತೊಗೋಬೇಕು. ಏನೇನು ಗಿಫ್ಟ್ ತೊಗೋತೀನಿ ಆ್ಯಂಡ್ ಒಂದು ಗಿಫ್ಟ್ನ ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಮೊನ್ನೆನೇ ಶಾಪಿಗೆ ಹೋಗಿ ತೊಗೊಂಡು ಬಂದ್ವಿ. ಇನ್ನೊಂದು ಗಿಫ್ಟು ಹೋಗ್ತಾ ದಾರಿಯಲ್ಲಿ ತೊಗೊಬೇಕು. ಸೊ ಅದೇನು ಗಿಫ್ಟ್ ಅಂತ ಅಲ್ಲಿ ಸ್ಟಾಪ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ಹೋಗೋಣ ಗೈಸ್. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಅವಳನ್ನ ಮೀಟ್ ಮಾಡೋದಕ್ಕೆ ಆ್ಯಂಡ್ ಪಾಪನ್ನ ನೋಡೋದಕ್ಕೆ. ಅವಳಿಗೆ ಯಾವ ಬೇಬಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ನೋಡೋಣ ಹೇಗೋಗುತ್ತೆ ನಮ್ಮ ಡೇ. ಸೊ ಲೆಟ್ಸ್ ಗೋ. ಶೂ ಹಾಕೊಂಡ್ರ ಎಲ್ಲಿಗೆ ಹೋಗ್ತಿದ್ದೀರಾ? ಇವಾಗ ಮನೆಯಿಂದ ಹೊರಟಿದ್ದೀವಿ. ಕಾರಲ್ಲಿ ತುಂಬ ಟ್ರಾಫಿಕ್ ಅಂತ ಬೈಕಲ್ಲಿ ಹೋಗ್ತಿದ್ದೀವಿ ಗೈಸ್. ನನ್ನ ಹೇರ್ ಸ್ಟಿಂಕ್ ಹೆಲ್ಮೆಟ್, ಯಾವ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಏನು, ಹೆಲ್ಮೆಟ್ ಹಾಕೊಂಡ್ರೆ ಎಲ್ಲ ಹೊಂಟೋಗುತ್ತೆ. ನಡೀಕಲ್ಲ ನಡಿ. ಮನೆಯಿಂದ ಹೊರಟು ಶಾಪ್ಸ್ ಎಲ್ಲ ನೋಡ್ಕೊಂಡು ಹೋದ್ವಿ. ಎಲ್ಲೂ ಝೂಡಿಯೋ ನಮಗೆ ಸಿಗಲೇ ಇಲ್ಲ. ಸೊ ಪುಣ್ಯಕ್ಕೆ ಕುರುಬ್ರಳ್ಳಿ ಹತ್ರನೇ ಝೂಡಿಯೋ ಇತ್ತು. ಸೊ ಥ್ಯಾಂಕ್ ಗಾಡ್ ಅಂದ್ಕೊಂಡು ನಾನು ಶಾಪಿಂಗಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತೊಗೊಂಬರ್ತೀನಿ. ನಾನು ತುಂಬ ಏನು ಸರ್ಚ್ ಮಾಡೋಕ್ಕೆಲ್ಲ ಹೋಗಲ್ಲ. ನನಗಾದ್ರೂ ಅಷ್ಟೇ, ಸಿಹಿಗಾದ್ರೂ ಅಷ್ಟೇ. ಆ್ಯಂಡ್ ಝೂಡಿಯೋಗೆ ಹೋಗಿದ್ದ ರೀಸನ್ ಬಂದು ನಮಗೆ ಹೋಗೋದಕ್ಕೆ ಟೈಮೇ ಇರಲಿಲ್ಲ. ವಿಶ್ವ ಈವ್ನಿಂಗ್ ಬರ್ತಾಯಿದ್ರು, ದಿನ ಆಫೀಸಿಂದ ಲೇಟ್ ಆಗ್ತಾಯಿತ್ತು. ಆ್ಯಂಡ್ ಅವ್ರ ಮನೆಗೆ ಹೋಗೋದಕ್ಕೆ ಕೂಡ ತುಂಬ ಲೇಟ್ ಆಗಿತ್ತು. ಸೊ ನೋಡಿದ ತಕ್ಷಣ ಒಂದು ಫ್ರಾಕ್ ತುಂಬಾ ಇಷ್ಟ ಆಯಿತು. ಬೇಬಿ ಅಲ್ವಾ, ಪುಟಾಣಿ ಬೇಬಿ, ಸೊ ಸಾಫ್ಟ್ ಆಗಿರಲಿ ಅಂತ ಒಂದು ಫ್ರಾಕ್ ತೊಗೊಂಡೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಗೀತಾ ಮನೆಗೆ ಬಂದ್ವಿ. ಇದು ಕಾರು ಇದೇ ಮನೆ. ಹಾಯ್ ರಿಷೇಕ್. ಅಂಡ್ ಇವರು ಗೀತಾ ಅವ್ರ ಮಮ್ಮಿ. ಕೂತ್ ಬೇಬಿ ಏನು ಕೂತ್ ಬೇಬಿ. ಬೇಡ ಹಾ. ಸಿಹಿ ಪಾಪನ್ ಮಾತಾಡ್ಸು. ಸಿಹಿಗಂತೂ ತುಂಬಾ ಖುಷಿ ಆಯಿತು ಅವ್ರ ಮನೆಗೆ ಹೋಗಿದ್ದು. ಅಂಡ್ ಪಾಪು ಜೊತೆನೇ ಆಟ ಆಡ್ಕೊಂಡಿದ್ಲು. ಅವಳಿಗೆ ಒಂಥರ ಫಸ್ಟ್ ಟೈಮ್ ಅಷ್ಟು ಚಿಕ್ಕ ಬೇಬಿನ ನೋಡ್ತಾ ಇರೋದು. ಆ್ಯಂಡ್ ಇಲ್ಲಿ ವಿಶ್ವ ಮತ್ತು ಗೀತನ ಹಸ್ಬೆಂಡ್ ಮಾತಾಡ್ಕೊಂಡು ಕೂತಿದ್ದಾರೆ. ಅವರು ಗೀತನ್ ಡ್ಯಾಡಿ. ರಿಷಿಕ್ನ ನಾನು ಸಿಹಿ ಎಷ್ಟು ಸಣ್ಣವಳಿದ್ದಾಳಲ್ವ ಇವಾಗ, ಸೊ ಅಷ್ಟು ಚಿಕ್ಕವನಿರುವಾಗಿಂದನೂ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ತುಂಬ ದಿನ ಆದಮೇಲೆ ನೋಡಿ. ಆ್ಯಂಡ್ ಇದು ಬೇಬಿಗೆ ತೊಗೊಂಡಿದ್ದು ಫ್ರಾಕ್. ನಾನು ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಸಿಲ್ವರ್ದು ಕಡ ತೊಗೊಂಡು, ಇನ್ನು ತುಂಬ ಚಿಕ್ಕದಿದೆ ಬೇಬಿ. ಸೊ ಮೇ ಬಿ 1 year ಆದಮೇಲೆ ಹಾಕ್ಬೋದು ಅನ್ಸುತ್ತೆ. ಅದನ್ನೇ ಹೇಳ್ಕೊಂಡು ನಗಾಡ್ತಿದ್ವಿ. ಆಂಟಿ ನಮಗೋಸ್ಕರ ಬಿರಿಯಾನಿ ಮಾಡಿದರು. ಸೀರಿಯಸ್ಸಾಗಿ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಎಲ್ಲ ಊಟನೂ ಅಷ್ಟೇ ಸಖತ್ತಾಗಿತ್ತು. ಆ್ಯಂಡ್ ಬಿರಿಯಾನಿ ತಿಂದಮೇಲೆ ನನಗೆ, ನಾನು ಆಫೀಸಲ್ಲಿ ಇರಬೇಕಾದ್ರೆ ಗೀತಾ ಅವರಮ್ಮ ಪಲಾವ್ ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ, ಏನೇ ಮಾಡಿದ್ರು ನನಗೆ ಅಂತ ಒಂದು ಬಾಕ್ಸಲ್ಲಿ ತೊಗೊಂಬರ್ತಿದ್ಲು. ಅದೆಲ್ಲ ನೆನಪಾಯಿತು. ಒಂಥರ ಸಚ್ಚೆ ಲವ್ಲಿ ಡೇ. ತುಂಬಾ ಖುಷಿ ಆಯಿತು ಎಲ್ಲರನ್ನೂ ಮೀಟಾಗಿ. ಫೈನಲಿ ಮನೆಗೆ ರೀಚ್ ಆದ್ವಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ. ಶನಿವಾರ ಆಗಿರೋದ್ರಿಂದ ಅಂಡ್ ಹನುಮ ಜಯಂತಿ ಇದೆ. ಸೊ ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೆಡಿಯಾಗಿ ಬನ್ನಿ ಹೋಗೋಣ. ಸೊ ಲಾಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ. ಸಿಹಿ ಹಿಂಗೆ ರೆಡಿಯಾಗಿದ್ದಾರೆ. ಹಾಯ್, ಎಲ್ಲಿಗೆ ಹೋಗ್ತಿದ್ದೀರಾ? ಹಾಂ,
ಆ್ಯಂಡ್ ಹನುಮ ಜಯಂತಿಗೆ ನೀವೆಲ್ಲ ಏನು ಮಾಡಿದ್ರಿ? ಟೆಂಪಲ್ಗೆ ಹೋಗಿದ್ರಾ? ನನಗೆ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ